ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್, ಸೇಫ್ IVF ಸೆಂಟರ್, ಶಿವಮೊಗ್ಗ. ಇವತ್ತಿನ ವಿಡಿಯೋದಲ್ಲಿ ನೀವು ಹಲವಾರು ಜನ ಈಗ ಪೇಪರಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ, ನ್ಯೂಸ್ಗಳಲ್ಲಿ, ರೀಲ್ಸ್ಗಳಲ್ಲಿ ನೋಡಿರ್ತೀರಾ. PMOS ಅಂತ ಬರ್ತದೆ. PCOS ಅನ್ನುವಂಥದ್ದು PMOS ಅಂತ ಚೇಂಜ್ ಆಗಿದೆ ಅಂತ. ಏನಿದು, ಯಾಕೆ ಚೇಂಜ್ ಮಾಡಿದ್ರು ಅಂತ ತಿಳ್ಕೊಳ್ಳೋಣ. PCOS ಅಂತಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಅರ್ಥ. PMOS ಅಂತಂದ್ರೆ ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ. ಯಾಕೆ ಈ ತರ ಚೇಂಜ್ ಮಾಡಿದ್ರು ಅಂತಂದ್ರೆ, ಈ PCOS ಅಂತ ಹೇಳಿದಾಗ ಬರೀ ಈ ಅಂಡಾಶಯ ಓವರಿ ಮೇಲಷ್ಟೇ ಎಲ್ಲರ ಕಾನ್ಸಂಟ್ರೇಷನ್ ಹೋಗ್ತಿತ್ತು. ಹಲವಾರು ಸಲ ನಾವು ಪೇಷಂಟ್ಸ್ ಹೇಳೋದು ಕೇಳಿದೀವಿ. ಅಂಡಾಶಯದಲ್ಲಿ ನೀರ್ಗುಳ್ಳೆ ಇದೆ ಅಂತ ಹೇಳಿದ್ದಾರೆ, ನೀರ್ಗುಳ್ಳೆ ಇದೆ ಅಂತ ಹೇಳಿದ್ದಾರೆ, ಸಣ್ಣ ಸಣ್ಣ ಗುಳ್ಳೆ ಎದ್ದಿದೆ ಅಂತ ಹೇಳಿದ್ದಾರೆ, ಅದು ಹೋಗಿದ್ಯಾ ಅಂತ ಸುಮಾರು ಜನ ಕೇಳ್ತಾರೆ ನಮ್ಮ ಹತ್ರ. ಸೊ ಏನಿದು ನೀರ್ಗುಳ್ಳೆ ಅಂತ ರಿಪೋರ್ಟ್ ಅಲ್ಲಿ ನೋಡುವಾಗ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಇರುತ್ತೆ. ಸೊ ಈ ಪಾಲಿಸಿಸ್ಟಿಕ್ ಓವರೀಸ್ ಅನ್ನೋಂಥದ್ದು ಓವೇರಿಯನ್ ಸಿಂಡ್ರೋಮ್ ಅಂತದ್ದು ಬರೀ ಅಂಡಾಶಯಕ್ಕೆ ಲಿಮಿಟ್ ಆಗಿಲ್ಲ, ಅದು ನಮ್ಮ ದೇಹದ ಎಲ್ಲಾ ಭಾಗಗಳಿಗೂ ಅಫೆಕ್ಟ್ ಮಾಡುತ್ತೆ. ಬರೀ ಗೈನಕಾಲಜಿ ಮಾತ್ರ ಅಲ್ಲ, ಅದರಲ್ಲಿ ಸ್ಕಿನ್ ಚೇಂಜಸ್ ಇರುತ್ತೆ, ನಿಮ್ಮ ಹಾರ್ಮೋನ್ಸ್ ಅಲ್ಲಿ ತುಂಬಾ ಚೇಂಜಸ್ ಇರುತ್ತೆ, ಹಾಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ, ಆಂಡ್ರೋಜನ್ಸ್ ಅಂದ್ರೆ ಈ ಟೆಸ್ಟೋಸ್ಟಿರಾನ್ ಅನ್ನೋ ಹಾರ್ಮೋನ್ಗಳು ಜಾಸ್ತಿ ಆಗಿರುತ್ತೆ. ಸೊ ಹಲವಾರು ಕಾಯಿಲೆಗಳು ಇದರಲ್ಲಿ ಇರುತ್ತೆ. ಇದಕ್ಕೆ ಕಾರಣ ಕೂಡ ಹಲವಾರು ಇರುತ್ತೆ. ಮೇನ್ಲಿ ನಮ್ಮ ಲೈಫ್ ಸ್ಟೈಲ್, ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಇರ್ಬೋದು, ಅಂದ್ರೆ ಅನುವಂಶೀಯತೆ. ಸೊ ಇದೆಲ್ಲ ಇರುತ್ತೆ. ಇದನ್ನೆಲ್ಲ ಆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತಂದ್ರೆ ಅದರಲ್ಲಿ ಕವರ್ ಆಗೋದಿಲ್ಲ. ಸೊ ಆ ಚಿಂತನೆಯನ್ನ ಬದಲಾಯಿಸೋದಕ್ಕೋಸ್ಕರ ಈ ಹೊಸ ಹೆಸರನ್ನ ಇಟ್ಟಿದ್ದಾರೆ, ಪಾಲಿ ಎಂಡೋಕ್ರೈನ್. ಎಂಡೋಕ್ರೈನ್ ಅಂತಂದ್ರೆ ಈ ನಮ್ಮ ಹಾರ್ಮೋನ್ ಚೇಂಜಸ್ ಏನೇನಿರುತ್ತೆ ಅದು. ಮೆಟಬಾಲಿಕ್ ಅಂತಂದ್ರೆ ನಮ್ಮ ದೇಹದಲ್ಲಿ ಪ್ಯಾಂಕ್ರಿಯಾಸ್ ಅನ್ನೋ ಗ್ರಂಥಿಯಿಂದ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಆಗತ್ತೆ. ಈ PCOS ಅಂತ ಏನಿತ್ತು ಆ ಕಂಡೀಷನ್ ಅಲ್ಲಿ ಇನ್ಸುಲಿನ್ ಅನ್ನೋ ಹಾರ್ಮೋನಿಗೆ ರೆಸಿಸ್ಟೆನ್ಸ್ ಇರುತ್ತೆ. ಹಾಗಾಗಿ ಕುತ್ತಿಗೆ ಹತ್ರ ಕಪ್ಪಾಗೋದು, ಸ್ಕಿನ್ ಟ್ಯಾಗ್ ಗಳಾಗೋದು ಅದೆಲ್ಲ ಕಾಣ್ತೀವಿ. ಸೊ ಪಾಲಿ ಎಂಡೋಕ್ರೈನ್ ಮೆಟಬಾಲಿಕ್ ಓವೇರಿಯನ್ ಸಿಂಡ್ರೋಮ್. ಓವರಿಯಲ್ಲಿ ಸಣ್ಣ ಸಣ್ಣ ಸಿಸ್ಟ್ಗಳಾಗತ್ತೆ. ಇದು ಆಕ್ಚುಲಿ ಸಿಸ್ಟ್ಗಳಲ್ಲ, ಆದ್ರೆ ಒಡಿದೇ ಇರುವಂತ ಮೊಟ್ಟೆಗಳು. ಸೊ ಅದರಿಂದ ಜೀವಕ್ಕೇನು ಸಮಸ್ಯೆ ಆಗೋದಿಲ್ಲ. ಇನ್ನೊಂದ್ ಏನಪ್ಪ ರೀಸನ್ ಅಂತ ಅಂದ್ರೆ, ಈ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅನ್ನೋ ಈ ಕಂಡೀಷನ್ ತುಂಬಾ ದಿನ ಜಾಸ್ತಿ ಆಗ್ತಾ ಇದೆ. ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಗೆ ತಗೊಳ್ಳೋದಾದ್ರೆ ಅರೌಂಡ್ 16 to 18% ಜನ ಅಫೆಕ್ಟ್ ಆಗಿದ್ದಾರೆ. ಇದರಲ್ಲಿ ಈ ಸಿಟಿ ಏರಿಯಾಗಳಲ್ಲಿ, ಅರ್ಬನ್ ಏರಿಯಾಸ್ ಅಲ್ಲಿ ಇರೋರಲ್ಲಿ ಹತ್ರ 25ರಿಂದ 30% ಇದ್ರೆ, ಹಳ್ಳಿಗಳಲ್ಲಿ ರೂರಲ್ ಏರಿಯಾಸ್ ಇರೋರಲ್ಲಿ ಒಂದು 22% ಅಷ್ಟು ಇದೆ. ಇನ್ನೊಂದೇನು ಅಂತಂದ್ರೆ, ಈ ಹೆಸರಿನ ಹಿಂದಿರುವಂತ ಸೋಷಿಯಲ್ ಸ್ಟಿಗ್ಮಾ. ಈ PCOS ಇದೆ ಅಂತ ಅನ್ಕೊಂಡು ಎಷ್ಟೋ ಜನ ಅವ್ರಿಗೆ ಮಕ್ಕಳಾಗೋದೇ ಇಲ್ಲ ಅಂತ ಅನ್ಕೋತಾರೆ. ಮಕ್ಕಳಾಗದಿರೋದು ಒಂದು ಪಾರ್ಟ್ ಅಷ್ಟೇ. ಅದು ಬಿಟ್ಟು ಹಲವಾರು ಕಾಯಿಲೆಗಳು ಇದರಿಂದ ಉತ್ಪತ್ತಿ ಆಗುತ್ತೆ. ಡಯಾಬಿಟಿಸ್ ಡೆವಲಪ್ ಆಗತ್ತೆ, ಹೈಪರ್ ಟೆನ್ಷನ್ ಡೆವಲಪ್ ಆಗತ್ತೆ, ಕೂದಲು ಉದುರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ತರ ಹಲವಾರು ಕಂಡೀಷನ್ಸ್ ಇರುತ್ತೆ. ಇದೆಲ್ಲ ಕಾರಣಗಳಿಂದಾಗಿ ಹಲವಾರು 22,000 ಸರ್ವೆಗಳನ್ನು ಮಾಡಿ ಅದರಲ್ಲಿ ಬಹುತೇಕ ಜನರು ಪೇಷಂಟ್ಸೇ ಈ ಹೆಸರನ್ನ ಚೇಂಜ್ ಮಾಡಿ ಅಂತ ಸಜೆಸ್ಟ್ ಮಾಡಿದ್ದಾರೆ. ಹಾಗೆ ಒಂದು 76% ಅಷ್ಟು ಹೆಲ್ತ್ ಪ್ರೊಫೆಷನಲ್ಗಳಿಂದ ಕೂಡ ಈ ಹೆಸರನ್ನ ಚೇಂಜ್ ಮಾಡ್ಲಿಕ್ಕೆ ಸಜೆಸ್ಟ್ ಮಾಡಿರೋದ್ರಿಂದ ಈ PCOS ಅನ್ನೋದನ್ನ PMOS ಅಂತ ಬದಲಾಯಿಸಿದ್ದಾರೆ. ಈ ಹೆಸರು ಇಮಿಡಿಯೇಟ್ಲಿ ಇಂಪ್ಲಿಮೆಂಟ್ ಆಗೋದಿಲ್ಲ. ಒಂದು 3 years ಅಲ್ಲಿ ಈ ಹೆಸರು ಬಂದು ಏನೇನ್ ಚೇಂಜಸ್ ಆಗತ್ತೆ, ಜನ ಹೇಗೆ ಅದನ್ನ ತಗೊಳ್ತಾರೆ ಅನ್ನೋದ್ರ ಮೇಲೆ ಅರೌಂಡ್ ದ ಸ್ಪ್ಯಾನ್ ಆಫ್ 3 years ಈ ಹೆಸರು ಇಂಪ್ಲಿಮೆಂಟ್ ಆಗುತ್ತೆ. ಇದಿಷ್ಟು PMOS ಬಗ್ಗೆ ಕಿರು ಮಾಹಿತಿ. ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದಗಳು.